ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾವು ಕೋಪ, ಈ ಕೋಪದ ಮೇಲೆ ಕೆಲವು ವಿಚಾರವನ್ನು ಮಾಡೋಣ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಆ ಸುಡೋ ಬಿಸಿಲಲ್ಲಿ ಅವನು ದುರ್ಗಪ್ಪ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಹಸಿದ ಹೆಬ್ಬುಲಿ ಥರ ಅವನು ಮನೆಗೆ ಬಂದಿರ್ತಾನೆ. ಮನೆಗೆ ಬಂದಾಗ ಅವನ ಹೆಂಡ್ತಿನ ನೋಡ್ಬಿಟ್ಟು, ಇನ್ನೂ ಅಡುಗೆ ರೆಡಿ ಆಗಿದೆಯಾ ಅಂತ ಕೇಳ್ತಾನೆ. ಅವಳು ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳ್ತಾಳೆ. ಅವಳು ಹೇಳಿದ ಶೈಲಿ ದುರ್ಗಪ್ಪನಿಗೆ ಇಷ್ಟ ಆಗಲ್ಲ. ಆದ ಕಾರಣದಿಂದ ಅವನ ತಲೆಯಲ್ಲಿ ಏನು ಕೋಪ ಇತ್ತೋ ಏನು ಕಥೆನೋ ಎತ್ತಿ ಅವಳ ತಲೆಗೆ ಯಾವುದೋ ಒಂದು ತೊಗೊಂಡು ಹೊಡೆದ್ಬಿಡ್ತಾನೆ. ಹೊಡೆದಿದ್ದೆ ಅಯ್ಯೋ ನಾನು ಸತ್ತೆ ಅಂತ ಅವಳು ಕೆಳಗೆ ಬಿದ್ದುಬಿಡ್ತಾಳೆ. ಎಷ್ಟೊತ್ತಾದ್ರೂ ಅವಳು ಎದ್ದೇಳೋದೇ ಇಲ್ಲ. ಇವನು ಕೋಪದಿಂದ ಸೈಡಲ್ಲಿ ಕೂತಿರ್ತಾನೆ. ಅದಾದಮೇಲೆ ಗಮನಿಸಿದಂಥ ದುರ್ಗಪ್ಪ ಅವನ ಹೆಂಡ್ತಿ ನಿಜವಾಗ್ಲೂ ಸತ್ತೇ ಹೋಗಿರ್ತಾಳೆ. ಈ ಘಟನೆ ನಡೆದ ಮೇಲೆ ಎಷ್ಟು ಪಶ್ಚಾತ್ತಾಪ ಪಟ್ಟರೂ ದುರ್ಗಪ್ಪನ ಹೆಂಡ್ತಿ ವಾಪಸ್ ಬರ್ತಾಳ. ಇನ್ನೂ ಒಂದು ಕಡೆ ಶಾಮಣ್ಣ ಅವ್ರ ಬಾಸು ಸ್ವಲ್ಪ ಏನೋ ಒರಟಾಗಿ ಮಾತಾಡಿರ್ತಾರೆ. ಅದೇ ಕಾರಣಕ್ಕೆ ಇವನಿಗೆ ಇಷ್ಟ ಆಗದೆ, ತೊಗೊಳ್ರಿ ನಾನು ನಾಳೆಯಿಂದ ನನ್ನ ಕೆಲ್ಸಕ್ಕೆ ಬರೋಲ್ಲ, ಇದೇ ನನ್ನ ರಾಜೀನಾಮೆ ಅಂದ್ಬಿಟ್ಟು ತೊಗೊಳ್ಳಿ ನಿಮ್ಮ ಮುಖದ ಮೇಲೆ ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾನೆ. ಆ ಸಮಯಕ್ಕೆ ಅವನು ಅವ್ರ ಬಾಸ್ ಮೇಲೆ ತನ್ನ ರಿಸಿಗ್ನೇಷನ್ ಲೆಟ್ರನ್ನ ಬರೆದು ಅವ್ರ ಮುಖದ ಮೇಲೆ ಎಸ್ಬಿಟ್ಟು ಬಂದಿರ್ತಾನೆ. ಬಂದಾಗಿ ಸ್ವಲ್ಪ ದಿನ ಆದಮೇಲೆ ಅವನಿಗೆ ತನ್ನ ಜೀವನವನ್ನು ನಡೆಸಬೇಕು, ಹೆಂಡತಿ ಮಕ್ಕಳನ್ನ ಸಾಕಬೇಕು, ಆಹಾರ ಧಾನ್ಯ ಎಲ್ಲ ತೊಗೊಂಬರ್ಬೇಕು. ಇದಕ್ಕೆಲ್ಲ ದುಡ್ಡು ಬೇರೆ ಕಡೆ ಎಲ್ಲೂ ಕೆಲಸ ಸಿಕ್ಕಲ್ಲ. ಅದಾದಮೇಲೆ ನಾನು ಆ ಕ್ಷಣದಲ್ಲಿ ಆ ಥರ ಮಾಡಿರಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ, ತಿರ್ಗಾ ಹೋಗಿ ಸಾರಿ ಕೇಳೋದಕ್ಕೂ ಮನಸ್ಸಿಲ್ಲ. ಇದಕ್ಕೆಲ್ಲ ಕಾರಣ ಅವನು ತೋರಿಸಿದಂಥ ಆ ಕೋಪ. ಆ ಒಂದು ಕ್ಷಣ ಮಾಡಿದ ತಪ್ಪಿಗೆ ಇವಾಗ ತುಂಬ ಕಷ್ಟ ಅನುಭವಿಸೋ ಅಂಥ ಕತೆ ಆಗೋಗಿದೆ. ಕೆಲವು ಸರಿ ಒಂದು ಘಟನೆಯಲ್ಲಿ ನಾವು ರಿಯಾಕ್ಟ್ ಮಾಡಿದ ನಂತರ ಎಷ್ಟೇ ಯೋಚನೆ ಮಾಡಿದ್ರೂ, ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ನಮಗೆ ಮನಸ್ಸಿಗೆ ಶಾಂತಿ ಅನ್ನೋದು ಸಿಕ್ಕೋದಿಲ್ಲ. ಕೆಲವು ಸರಿ ಕೆಟ್ಟ ಕೆಲಸಗಳು ಪರ್ಪಸ್ಫುಲ್ಲಾಗಿ ನಡೆಯಲ್ಲ. ಆ ಟೈಮ್ಗೆ ತನ್ನ ಮನಸ್ಸಿನಲ್ಲಿ ಬರುವಂತಹ ದೌರ್ಬಲ್ಯ, ಕೋಪ ಒಂದು ದೌರ್ಬಲ್ಯ. ಈ ದೌರ್ಬಲ್ಯದ ಪರಿಣಾಮದಿಂದ ಅವ್ರು ಮಾಡುವಂಥ ಕೆಲಸದಿಂದ ಅದು ಅನರ್ಥಕರವಾದಂಥ ಕೆಲಸವಾಗಿ ಮಾರ್ಪಟ್ಬಿಡುತ್ತೆ. ಆದ್ದರಿಂದನೇ ಅವರು ಆ ಕೆಟ್ಟ ಕೆಲಸವನ್ನು ಮಾಡಿಬಿಡ್ತಾರೆ. ಆ ಕ್ಷಣದಲ್ಲಿ ಅವ್ರಿಗೆ ಅದು ಸರಿ ಅಂತ ಅನ್ನಿಸ್ತಾ ಇರುತ್ತೆ, ಅವ್ರು ಮಾಡಿಬಿಡ್ತಾರೆ. ಅದಾದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅದು ತಪ್ಪು, ಈ ಥರ ಆಗಿರಬಾರ್ದಾಗಿತ್ತು ಅಂತ ಅದಾದಮೇಲೆ ಅವರು ಅರ್ಥಕೊಂತಾರೆ. ಪ್ರಪಂಚದಲ್ಲಿ ಇರುವಂಥ ಎಲ್ಲ ದೊಡ್ಡ ಮಹಾತ್ಮರೂ ಕೋಪ ಅನ್ನೋದು ಒಂದು ಕೆಟ್ಟ ಗುಣ ಅಂತಲೇ ಹೇಳ್ಕೊಂಡು ಬಂದಿದ್ದಾರೆ. ಭಗವದ್ಗೀತೆಯಲ್ಲಿ ಈ ಕೋಪವನ್ನು ನರಕದ ಬಾಗಿಲು ಅಂತಾನೆ ಕರೀತಾರೆ. ಉತ್ತಮರ ಕೋಪ ಕೆಲ ಕ್ಷಣದ್ದಾಗಿರುತ್ತೆ, ಮಧ್ಯಮರ ಕೋಪ 2 ಗಂಟೆಯದ್ದಾಗಿರುತ್ತಂತೆ, ಅಧಮರು ಇಡೀ ದಿನವೆಲ್ಲ ಕೋಪ ಮಾಡ್ಕೊತಾ ಇದ್ರೆ ಅದಾದಮೇಲೆ ದುರಾತ್ಮರು ತನ್ನ ಜೀವನವಿಡೀ ಕೋಪದಿಂದನೇ ಇವರು ಇರ್ತಾರಂತೆ. ಆದರೆ ಕೋಪ ಅನ್ನೋ ಗುಣನ ಜಾಸ್ತಿ ಬೆಳೆಯೋದಕ್ಕೆ ಬಿಡಬೇಡಿ. ಇನ್ನೊಂದು ವಿಚಾರ ಅಂದರೆ, ಕೋಪ ಅನ್ನೋದು ಕೈಯಲ್ಲಿ ಕೆಂಡ ಇಟ್ಕೊಂಡಂಗೆ. ನೀವು ಎಷ್ಟೊತ್ತವರೆಗೆ ಇಟ್ಕೊತೀರಾ ಆ ಕೆಂಡನ? ಕೈ ಸುಡುತ್ತೆ, ಆದ್ದರಿಂದ ಬೇರೆಯವ್ರ ಮೇಲೆ ಎಸೆದು ಬಿಡ್ತೀರಾ ನೀವು. ಅದೇ ರೀತಿಯಾಗಿ ಒಂದು ಸರಿ ಕೋಪ ಮಾಡಿಕೊಂಡ್ರೆ ನಿಮಗೆ ಅವತ್ತಿನ ದಿನ ಎಲ್ಲ ನಿಮಗೆ ಮೂಡೇ ಆಫ್ ಆಗೋಗುತ್ತೆ. ಯಾವುದೋ ಒಂದು ಬೆಳೀತಾ ಇರೋ ಮಗು ಆಟ ಆಡ್ತಾ ಇರುತ್ತೆ. ಆ ಆಟ ಆಡ್ತಾ ಇರೋ ಮಗು ಕೈಯಲ್ಲಿ ಇರುವಂಥ ಆಟ ಸಾಮಾನ ನೀವು ಕಿತ್ಕೊಂಡ್ಬಿಟ್ರೆ ಅದು ಇಮಿಡಿಯೇಟಾಗಿ ತನ್ನ ಮನಸ್ಸಿನಲ್ಲಿರುವಂತಹ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತೆ. ಈ ಕೋಪ, ಈ ಅಸಮಾಧಾನವನ್ನು ಯಾರು ಕಲಿಸಿರಲ್ಲ, ಅದಕ್ಕೆ ತನ್ನಗೆ ತಾನೇ ಬಂದಿರುತ್ತೆ ಅದು. ಆದ್ದರಿಂದ ಕೋಪ ಒಂದು ಹುಟ್ಟು ಗುಣನೇ. ಅದೇ ರೀತಿ ಒಂದು ಜೀವಿ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ಸಮಯದಲ್ಲೂ ತಾನು ಅಂದ್ಕೊಂಡಾಗೇ ಈ ಪ್ರಪಂಚದಲ್ಲಿ ತನಗೆ ಅನುಕೂಲಗಳು, ಅದಾದಮೇಲೆ ಸಂದರ್ಭಗಳು ನಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಬಟ್ ಎಲ್ಲ ಟೈಮಲ್ಲೂ ಇದು ನಡೆಯೋದಿಲ್ಲ. ಆದ್ದರಿಂದನೂ ಆ ಜೀವಿಗೆ ಅಸಮಾಧಾನ, ಕೋಪ ಅನ್ನೋದು ಬರ್ತಾನೆ ಇರುತ್ತೆ. ಕೆಲವರು ಈ ಕೋಪವನ್ನು ಪ್ರೆಸ್ಟೀಜ್ ಥರ ಬೆಳೆಸ್ತಾರೆ. ಕೆಲವರು ಇದನ್ನು ನನ್ನ ಹ್ಯಾಬಿಟ್ ಆಗೇ ಮಾಡ್ಕೊಂಬಿಟ್ಟಿರ್ತಾರೆ. ನನಗೆ ಕೋಪ ಬಂದರೆ ನಾನೇನು ಮಾಡ್ತೀನಿ ಗೊತ್ತಾ, ನಾನು ಅಂತ ಅನ್ಕೊಳೋ, ಈ ಕೋಪ ಬಂದರೆ ನಾನು ಹಿಂಗೆ ಮಾಡಿಬಿಡ್ತೀನಿ ಅಂತೆಲ್ಲ ಕೆಲವರು ಹೇಳ್ತಾ ಇರ್ತಾರೆ. ಅವ್ರಿಗೇನು, ಕೋಪ ಬಂದರೆ ತಾನು ಒಂದು ಹುಲಿ ಅಂತ ಅವ್ರಿಗೆ ಒಂದು ಸೆಲ್ಫ್ ಇಮೇಜ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಆದರೆ ನೀವೊಂದು ವಿಷಯವನ್ನು ಗಮನಿಸಬೇಕು, ಈ ಕೋಪದಿಂದ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ ಇವುಗಳ ಮೇಲೆ ಅಧಿಕವಾಗಿ ಪರಿಣಾಮ ಬೀಳುತ್ತೆ. ನಮಗೆ ಕೋಪ ಬರ್ತಾ ಇದೆ, ನಾನು ಗ್ರೇಟ್ ಅಂತ ನಮ್ಗೆ ಅನ್ನಿಸ್ತಾ ಇರ್ಬೋದು, ಬಟ್ ನಿಮ್ಮ ಸರೌಂಡಿಂಗ್ಸಲ್ಲಿ ಇರೋರಿಗೆಲ್ಲ ಅಸಹ್ಯ ಆಗ್ತಾ ಇರುತ್ತೆ. ನೀವು ಹೋಗಿದ್ದ ಕಡೆಲ್ಲ ಕೋಪ ಮಾಡ್ಕೊತಾ ಇದ್ದರೆ ಹೋಗಿದ್ದ ಕಡೆಲ್ಲ ನಿಮಗೆ ವೈರಿಗಳಾಗ್ಬಿಡ್ತಾರೆ. ಅವ್ರು ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಇಷ್ಟನೇ ಆಗ್ತಾ ಇರಲ್ಲ. ಈಗ ಕಾಫಿ ತೊಗೊಳಕ್ಕೆ ಹೋಗ್ತೀರಾ, ಅವ್ನು ಬಿಲ್ ಕೊಡೋದು ಲೇಟ್ ಆಗುತ್ತೆ, ಅವನ ಮೇಲೆ ಕೋಪ ಮಾಡ್ಕೊತೀರಾ, ಅವನೊಂದು ರಿಯಾಕ್ಟ್ ಮಾಡ್ತಾನೆ, ಅಲ್ಲೊಬ್ಬ ವೈರಿ ಆಗ್ಬಿಡ್ತಾನೆ. ನೆಕ್ಸ್ಟ್ ನೀವು ಆ ಹೋಟ್ಲಿಗೆ ಹೋಗಬೇಕು ಅಂದ್ರೆ ನಿಮ್ಗೊಂಥರ ಫೀಲ್ ಆಗ್ತಾ ಇರುತ್ತೆ, ಅವನು ಬಂದರೆ ನೋಡು ಇವನು ಅವತ್ತು ನನಗೆ ಮಾತಾಡಿದ್ದ, ಇವನಿಗೇನೋ ಮಾಡಬೇಕು ಅಂತ ಏನೋ ಒಂದು ರಿಯಾಕ್ಟ್ ಮಾಡ್ತಾನೆ. ಕೆಲವು ಸರಿ ಮಾತ್ರ ನಮಗೆ ಕೋಪ ಅನ್ನೋದು ಆ ಟೈಮ್ಗೆ ಮುಖ್ಯ ಆಗಿರುತ್ತೆ. ಒಂದು ಎಕ್ಸಾಂಪಲ್ ನೋಡೋದಾದರೆ, ಕೆಲವರು ಚಿಕ್ಕ ಚಿಕ್ಕ ಹುಡುಗರು ಇರ್ತಾರಂತೆ,
ಅವರು ಒಂದು ಗಲ್ಲಿಯಲ್ಲಿ ಆಟ ಆಡ್ತಾ ಇರ್ತಾರೆ. ಗಲ್ಲಿಯಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಚಿಕ್ಕ ಒಂದು ಪಾತ್ವೆ ಇರುತ್ತೆ. ಅಲ್ಲಿ ಆ ಸಣ್ಣದಲ್ಲೇ ಒಂದು ಚಿಕ್ಕದಾದಂಥ ಒಂದು ಹಾವಿನ ಹುತ್ತ ಇರುತ್ತೆ. ಅಲ್ಲಿ ಹಾವಿರುತ್ತೆ. ಈ ಹುಡುಗರೆಲ್ಲ ಆಟ ಆಡಿಕೊಂಡು ಹೋಗ್ಬೇಕಾದ್ರೆ ಅಲ್ಲೆಲ್ಲ ಹಾವು ಬಂದುಬಿಟ್ರೆ, ಹಾವೇನಾರು ಆಚೆ ಬಂತು ಅಂದರೆ ಇವರು ಆ ಮರದ ದೊಣ್ಣೆ ತೊಗೊಂಡು ಅದನ್ನ ಹೊಡಿಯೋಕ್ಕೆ ಹೋಗೋದು, ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ಅದು ಹೋಗಿದ ತಕ್ಷಣ ಹಾವು ಬುಸ್ಕೊಟ್ಬಿಟ್ಟು ಕಚ್ಚಕ್ಕೆ ಹೋಗ್ಬಿಡೋ ಥರ ಅದು ಇದು ಮಾಡ್ತಾಯಿರುತ್ತೆ. ಆದ್ದರಿಂದ ಅವ್ರ ಭಯಕ್ಕೆ ಆ ಹುತ್ತಕ್ಕೂ ಏನು ತೊಂದರೆ ಮಾಡಲ್ಲ. ಅದಾದಮೇಲೆ ಅವ್ರು ಸ್ವಲ್ಪ ದೂರ ಡಿಸ್ಟೆನ್ಸಾಗೆ ಇರ್ತಾರೆ. ಒಂದಿನ ಇದೇ ರೀತಿಯಾಗಿ ಒಬ್ಬ ಬ್ರಹ್ಮಚಾರಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗ್ತಾ ಇದ್ದರೆ ಆ ಹುಡುಗರು, ಸ್ವಾಮಿ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಡಿ, ಅಲ್ಲಿ ಹಾವಿದೆ, ಅದು ಕಚ್ಬಿಡುತ್ತೆ ಅಂತ ಹೇಳ್ತಾನೆ. ಅದು ನನಗೇನು ಮಾಡಲ್ಲ, ನೋಡ್ತಾ ಇರು ನೀನೇ ಅಂತ ಹೇಳ್ತಾನೆ. ಸರಿ ಅಂದ್ಬಿಟ್ಟು ಅವ್ನು ನಡ್ಕೊಂಡು ಹೋಗ್ತಾನೆ. ಆ ಹಾವು ಹುತ್ತದಿಂದ ಆಚೆ ಬಂದ್ಬಿಟ್ಟು ಅವನಿಗೆ ಕಚ್ಚೋ ಥರ ಹಿಂಗೆ ಬರುತ್ತೆ. ಬರ್ತಿದ್ದಂಗೆ ಅವ್ನ ಬಾಯಲ್ಲೇನೋ ಒಂದು ಕೆಲವು ಮಂತ್ರಗಳು ಹೇಳ್ತಾನೆ. ಹೇಳಿದ ತಕ್ಷಣ ಅದಂಗೆ ಸುಳ್ಕೊಂಡು ನುಸುಳ್ಕೊಂಡು ಹಂಗೆ ಬಂದು ಅವ್ನ ಕಾಲ ಹತ್ರ ಬಂದು ಒಳ್ಳೆ ಬಲ್ಲಿ ಬಿದ್ದಂಗೆ ಬಿತ್ಕೊಂಡ್ಬಿಡುತ್ತೆ. ಬಿತ್ಕೊಂಡ್ಮೇಲೆ ಅವನು ಆ ಹಾವಾಗ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ನೋಡು ನಾನು ನಿನಗೆ ಮಂತ್ರ ಹಾಕಿದ್ದೀನಿ, ನೀನು ಯಾವುದೇ ಕಾರಣಕ್ಕೂ ನನ್ನನ್ನು ಕಚ್ಚೋಕ್ಕಾಗಲ್ಲ. ಅದಾದಮೇಲೆ ನೀನು ಬೇರೆ ಯಾರಿಗೂ ನೀನು ಕಚ್ಚೋಕ್ಕಾಗಲ್ಲ. ನಿನಗೆ ಒಂದು ಮಂತ್ರ ದೀಕ್ಷೆ ಕೊಡ್ತೀನಿ. ಈ ಮಂತ್ರನ ನೀನು ಯಾವಾಗ್ಲೂ ಹೇಳ್ತಾ ಇರು, ನಿನಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಏನು ತೊಂದರೆ ಆಗಲ್ಲ ಅಂತ ಹೇಳಿಬಿಟ್ಟು ಅವನು ಹೋಗಿರ್ತಾನೆ. ಅದನ್ನು ಕೇಳ್ಕೊಂಡು ಆ ಹುತ್ತದೊಳಗಡೆ ಹೋಗ್ಬಿಡುತ್ತೆ. ಇದನ್ನು ತಿಳ್ಕೊಂಡಂಥ ಹುಡುಗರು ನೆಕ್ಸ್ಟ್ ಆ ಹಾವು ಕಚ್ಚಲ್ಲ ಅಂತ ಗೊತ್ತಾಗಿದ್ದೇನೆ ಅವರು ಹೋಗಿದ್ದ ಟೈಮಲ್ಲೆಲ್ಲ ಆ ಹಾವನ್ನ ಹೊಡಿಯೋದಕ್ಕೆ ಹೋಗೋದು. ಅದು ಕಚ್ಚೋಕ್ಕಾಗಲ್ಲ, ಓಡಿಸ್ಕೊಂಡು ಸುಮ್ಮನೆ ಇರುತ್ತೆ. ಅವನು ಹೊಡಿಯೋಕ್ಕೆ ಹೋಗೋದು, ಅದೆಲ್ಲೆಲ್ಲೋ ಬೇರೆ ಕಡೆ ಎಲ್ಲರೂ ಹೋಗಿ ತಪ್ಪಿಸ್ಕೊಂಡ್ಬಿಡುತ್ತೆ. ಹಾಗೆ ಅದನ್ನು ಇಟ್ಕೊಂಡು ಕೀಟ್ಲೆ ಮಾಡೋದನ್ನು ಮಾಡ್ತಾಯಿರ್ತಾರೆ. ಸುಮಾರು 1 ವರ್ಷಗಳ ಆದಮೇಲೆ ತಿರ್ಗಾ ಅದೇ ರೋಡಲ್ಲಿ ತಿರ್ಗಾ ಬ್ರಹ್ಮಚಾರಿ ಬರ್ತಾನೆ. ಬಂದರೆ ಅಲ್ಲೇ ಹುಡುಗರು ಆಟ ಆಡ್ತಾ ಇರ್ತಾರೆ. ಕೇಳ್ತಾನೆ, ಏನಪ್ಪ ಹಾವು ಇದೆಯಾ ಅಂದರೆ, ಸ್ವಾಮಿ ಹಾವು ಸತ್ತೋಯ್ತು, ಹಾವಿಲ್ಲ ಅಲ್ಲಿ. ಹಾವು ಸತ್ತೋಯ್ತಾ? ಸತ್ತೋಗೋಕ್ಕೆ ಚಾನ್ಸೇ ಇಲ್ವೇ, ನಾನು ಮಂತ್ರ ದೀಕ್ಷೆ ಕೊಟ್ಟಿದ್ದೀನಿ, ಅದು ಸಾಯೋಕ್ಕೆ ಚಾನ್ಸೇ ಇಲ್ಲ ಅಂತಾನೆ. ಸರಿ ಅಂದ್ಬಿಟ್ಟು ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ಮೇಲೆ ಆ ಪಾತ್ರೆನಲ್ಲಿ ಸ್ವಲ್ಪ ದೂರ ಆ ಹುತ್ತದಿಂದ ಸ್ವಲ್ಪ ಮುಂದೆ ಹೋಗಿ ನೋಡ್ತಾನೆ. ಹಾವಲ್ಲೆಲ್ಲೋ ಮೂಲೆಯಲ್ಲಿ ಅವಸ್ಕೊಂಡಿರುತ್ತೆ. ಸರಿ ಇವ್ನು ನೋಡಿದ್ದೇನೆ ಅವನು ಅವನು ಒಂದು ದೀಕ್ಷೆ ಕೊಟ್ಟಿರ್ತಾನಲ್ಲ, ಆ ಮಂತ್ರದಿಂದ ಸುಮ್ಮನೆ ಕರಿತಿದ್ದಂಗೆ ಅದಂಗೋ ಕಷ್ಟಪಟ್ಕೊಂಡು ನಡ್ಕೊಂಡು ಬರುತ್ತೆ. ಬಂದಾಗ ಏನು ನಿನಗೆಲ್ಲ ತೊಂದರೆ ಕೊಟ್ಬಿಟ್ಟಿದ್ದಾರೆ, ಮೈಯೆಲ್ಲ ತರ್ಚ್ಕೊಂಡಿದ್ದೆ, ಗಾಯಗಳಾಗಿದ್ದೆಲ್ಲ ಏನಿದೆ ಅಂತ ಕೇಳಿದಾಗ, ನೀವು ಹೇಳಿದ್ರಲ್ಲ ಕೋಪ ಮಾಡ್ಕೊಬಾರ್ದು, ಬಂದವ್ರಿಗೆಲ್ಲ ಏನು ಕಚ್ಚಬಾರ್ದು ಅಂತ ನೀವು ಮಂತ್ರ ಹಾಕ್ಬಿಟ್ಟು ಹೋದ್ರಲ್ಲ, ನಾನು ಅದಕ್ಕೆ ನಾನು ರಿಯಾಕ್ಟೇ ಮಾಡಲಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನಾನು ನಿನಗೆ ಕಚ್ಚಬಾರ್ದು ಅಂತ ಹೇಳಿದ್ದೆ, ಬಟ್ ನಿನಗೆ ತೊಂದರೆ ಕೊಡೋಕೆ ಬಂದಿದ್ದ ಟೈಮಲ್ಲಿ ನೀನು ಬುಸ್ಕೊಟ್ಬೇಡ ಅಂತ ನಾನು ನಿನ್ಗೆ ಹೇಳಿಲ್ವೇ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ನಮ್ಮ ಒಳ್ಳೆತನ ನಮಗೆ ಒಂದು ಲಿಮಿಟ್ವರೆಗೂ ಇರುತ್ತೆ. ಅದಾದಮೇಲೆ ಅದನ್ನು ಕ್ರಾಸ್ ಮಾಡೋಕ್ಕೆ ಕೆಲವರು ಪ್ರಯತ್ನ ಪಟ್ಟಾಗ ನಾವು ಕೋಪ ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲಾಂದರೆ ಅವ್ರು ನಮ್ಮನ್ನ ಅನಾಯಾಸವಾಗಿ ನಮ್ಮನ್ನು ಹೊಡೆಯೋದಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ, ನಮ್ಮನ್ನು ತುಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ಆತ್ಮರಕ್ಷಣೆಗೋಸ್ಕರ ಕೋಪ ಅನ್ನೋದು ತುಂಬ ಮುಖ್ಯ. ದುಷ್ಟರನ್ನು ಕಂಡ್ರೆ ನನ್ನ ಹತ್ರ ಬರಬೇಡ ಅನ್ನೋ ಒಂದು ಕಾರಣದಿಂದ ಆದರೂ ನಾವು ಕೋಪವನ್ನು ರಿಯಾಕ್ಟ್ ಮಾಡೋದು ಉತ್ತಮನೇ. ಹಾಗನ್ಬಿಟ್ಟು ಹೋಗಿದ್ದ ಕಡೆ ಎಲ್ಲ ಕೋಪ ಮಾಡಿಕೊಂಡು ಹೋಗಿದ್ದ ಕಡೆ ಎಲ್ಲ ದುಷ್ಟರನ್ನ ನೀವೇ ಕ್ರಿಯೇಟ್ ಮಾಡ್ಕೊತೀರಾ ನೋಡಿ, ಅದು ಮಾಡ್ಕೊಬಾರ್ದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಕೋಪದ ಮೇಲೆ ಒಂದು ಸಣ್ಣ ವಿಚಾರವನ್ನು ಮಾಡುವಂಥ ಪ್ರಯತ್ನ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಖಂಡಿತ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ನೀಡಿರುತ್ತೆ ಅಂತ ಒಂದು ನಂಬಿಕೆಯಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂಬರುವಂಥ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೆ ಕಂಟೆಂಟೊಂದಿಗೆ ಬರ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟೊಂದಿಗೆ. ನಮಸ್ಕಾರ.